ರೆಕಾರ್ಡ್ ಮಾಡಿದ್ರೆ ತಮಿಳ್ ವಿಜಯ್ ವರ್ಸಸ್ ಕನ್ನಡ ವಿಜಯ್ ಅಂತ ಒಂದು ರೆಕಾರ್ಡ್ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ನಮ್ಮ ಕನ್ನಡ ಅಭಿಮಾನಿಗಳಲ್ಲಿ ಅದನ್ನ ಕೇಳ್ಕೊಳ್ತೀನಿ ಕೂಡ. ಯಾಕಂದ್ರೆ ಇವತ್ತು ವಿಜಯ್ ಅವರಿಗೆ ನಾ ಸಿನಿಮಾ ಏನ್ ಕ್ಲಿಕ್ ಆಗ್ಲಿ ಬಿಡ್ಲಿ ಏನೋ ಲೆಕ್ಕಕ್ಕೆ ಬರಲ್ಲ. ಈಸ್ ಎ ಸಿಎಂ. ನಾವು ಅದೇ ಹೇಳ್ದ ಸರ್, ನಾವು ವಿಜಯ್ ಅವ್ರ ಸಿನಿಮಾನೇ ಮಾಡ್ತಾ ಇದೀವಿ ಸರ್ ಅಂತ ಅಂದ್ವಿ. ಆಮೇಲೆ ಕನ್ನಡ ಪಿಕ್ಚರ್ಗೆ ಸಪೋರ್ಟ್ ಮಾಡಿ ಸರ್, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಮ್ಮ ನಿರ್ಮಾಪಕರು ಇಬ್ಬರೂ ರಿಕ್ವೆಸ್ಟ್ ಮಾಡಿದ್ವಿ. ತುಂಬ ಇಂಪಾರ್ಟೆಂಟು ಕೆಲವು ಸೆಂಟರ್ಸ್ ಇದಾವೆ ಸರ್. ಅಂದರೆ ವೀರೇಶ ಅನ್ನೋ ಥಿಯೇಟ್ರು, ಅವ್ರ ಮ್ಯಾನೇಜರ್ ನಾನು ಫೋನ್ ಮಾಡ್ತೀನಿ, ಸರ್ ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್, ನಾನು ಒಂದು 40 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ, ದಯವಿಟ್ಟು ಒಂದು 2 ಶೋ ಕೊಡಿ ಸರ್ ನಮ್ಮ ಸಿನಿಮಾಗೆ. ಅಂದರೆ ಸರ್ ತಮಿಳ್ ಸಿನಿಮಾ ಆಗ್ತಾಯಿದ್ದೀನಿ ಸರ್ ನಾನು. ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಸರ್. ನಾವು ಅದಕ್ಕೋಸ್ಕರ ನಾವು ಆಸೆ ಬಿದ್ದು ಬಾಡಿಗೆ ಕೊಡೋಕೆ ರೆಡಿ ಇದ್ವಿ ಸರ್. ನಾವು ಎಲ್ಲರೂ ಪರ್ಸೆಂಟೇಜ್ ಹೋಗ್ತಾ ಇದ್ದಾರೆ ಇವಾಗ. ಹೌದು ಹೌದು ಸರ್, ನಾವು ಕೇಳಿದ್ದು ಅದನ್ನೇ. ಒಂದರೊಳಗೆ ಕರಾವಳಿ ಬರ್ತದೆ ಸರ್, ಒಂದರೊಳಗೆ ತಮಿಳ್ ಸಿನಿಮಾ ಬರ್ತದೆ ಸರ್. ಶಾಕ್ ಆಗ್ಬಿಟ್ಟೆ. ನಾವು ಇಲ್ಲಿ ತಮಿಳ್ನಾಡಲ್ಲಿ ಇದ್ದೀವೋ ಕರ್ನಾಟಕದಲ್ಲಿ ಇದ್ದೀವೋ, ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿ ಮಾಡ್ಕೊಂಡ್ಬಂದು ಅದು ವಿಜಯ ರಾಘವೇಂದ್ರ ಅವ್ರು ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ನಾವು. ಯಾರೋ ಹೊಸಬ್ರು ಬಂದವರೆ, ಹೊಸಬ್ರು ಸಿನಿಮಾ ಹೋಗಲ್ಲಪ್ಪ, ಇದು ಒಂದು ಶೋ ಇರಲ್ಲ ಅನ್ನೋದಂದ್ರೆ ಪರವಾಗಿಲ್ಲ. ನಾವು ದೊಡ್ಡ ಹೀರೋ ಇಟ್ಕೊಂಡು ಒಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ. ಆಮೇಲೆ ಅದಕ್ಕೆ ಬೇಕಾದಂಥ ಅಷ್ಟೂ ಕೊಟ್ಟವ್ರೆ ಪ್ರೊಡ್ಯೂಸರು. ಬಿಗಿನಿಂಗಿಂದ ಫ್ರಮ್ ಪೂಜೆ ನಿಮ್ಗೆಲ್ಲ ಗೊತ್ತು. ನಾವು ನಿಮ್ಮನ್ನು ಪೂಜೆಗೂ ಕರೆದಿದ್ವಿ, ಎಂಡಿಂಗೂ ಕರೆದಿದ್ದೀವಿ. ಎಲ್ಲ ನೀಟಾಗಿ ಮಾಡ್ಕೊಂಡು ಬಂದಿದ್ವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಪಕ್ಕಾ ಫ್ಯಾಮಿಲಿ ಡ್ರಾಮಾ. ಒಂದು ವಲ್ಗ್ಯಾರಿಟಿ ಇಲ್ಲ, ನೋ ವಲ್ಗ್ಯಾರಿಟಿ, ನಥಿಂಗ್, ಏನೂ ಇಲ್ಲ. ಫ್ಯಾಮಿಲಿ ಪಕ್ಕ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ನೋಡೋವಂಥ ಸಿನಿಮಾ ಮಾಡಿದ್ದೀವಿ. ಥಿಯೇಟ್ರ್ ಕೇಳಿದಾಗ ನಮ್ಮ ಪರಿಸ್ಥಿತಿ ಇವತ್ತಿದೆ ಸರ್. ಚಂದ್ರಶೇಖರ್ ಅವರು ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಹಾಂ ಸರ್, ಇಲ್ಲ ಸರ್, ಅವ್ರ ಮಗನಿಗೂ ಕಾಲ್ ಮಾಡಿದ್ವಿ, ಮತ್ತೆ ಅವ್ರು ಮೆಸೇಜ್ ಮಾಡಿ ಇವಾಗ ನಮ್ಮ ಇವರು ಸುರೇಶ್ ಅವ್ರ ಕೈಯಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ ಎಂಟೈರ್ ಕರ್ನಾಟಕ. ನಮ್ಮ ಅಪರ್ಣ ಸುರೇಶ್ ಅವರು ಮಾರ್ಸಲ್ಲ ಸರ್, ಅಪರ್ಣ ಸುರೇಶ್ ಅವರು ಇವಾಗ ಗ್ರಾಮಾಯಣ ಮಾಡಿದ್ದಾರೆ. ಸೊ ಗ್ರಾಮಾಯಣ ಇವತ್ತು ತುಂಬ ಚೆನ್ನಾಗಿ ಆಗ್ತಾ ಇದೆ ಸರ್. ಒಂದು ಫ್ಯಾಮಿಲಿ ಡ್ರಾಮಾ, ಅದನ್ನು ತುಂಬ ಚೆನ್ನಾಗಿ ಆಗ್ತಾ ಇದೆ. ಅವ್ರು ಒಂದೇ ವರ್ಡ್ ಹೇಳಿದ್ರು ನೋಡಿ, ಗ್ರಾಮಾಯಣ ಇವತ್ತಿಗೂ ತುಂಬ ಚೆನ್ನಾಗಿದೆ, ಸೇಮ್ ಕಂಟಿನ್ಯೂಷನ್ ಎಂಟೈರ್ ಕರ್ನಾಟಕ ಫುಲ್ ಸೆಟಪ್ ನಾನು ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ ಪ್ರಾಮಿಸ್ ಮಾಡಿದ್ಮೇಲೆ ನಮಗೊಂದು ಗ್ಯಾರಂಟಿ ಬಂತು ಸರ್. ಯಾಕಂದರೆ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಪ್ರೆಸೆಂಟ್ ನಿಮ್ಗೆ ಗೊತ್ತು ಸಿನಿಮಾ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಅನ್ನೋದು. ಅದು ಪ್ರೊಡ್ಯೂಸರ್ಸ್ನ ಉಳಿಸ್ಕೊಂಡ್ರೆ 100% ಇನ್ನೊಂದು ಸಿನಿಮಾ ಮಾಡ್ತಾರೆ ಅವರು. ಯಾರು ಉಳಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಆ ಥರ ಸರ್. ಬೇರೆ ಕಡೆ ತುಂಬ ಚೆನ್ನಾಗಿದೆ ಸರ್. ಸರ್ ಎಲ್ಲ ಕಡೆ ಚೆನ್ನಾಗಿದೆ ಸರ್, ಎಲ್ಲ ಕಡೆ ಚೆನ್ನಾಗಿದೆ ಸರ್. ನಾವು ಇವಾಗ ಕೆಲವು ಲೋಕಲ್ ಕೇಬಲ್ಸ್ನ ನಾವು ಟಾರ್ಗೆಟ್ ಮಾಡಿದ್ವಿ ಸರ್. ಯಾಕಂದರೆ ಲೋಕಲ್ ಕೇಬಲ್ಸು ತುಂಬ ಯೂಸ್ ಆಗ್ತಾ ಇದೆ ಇವಾಗ. ಮೊಬೈಲ್ ಬಿಟ್ಟರೆ ಲೋಕಲ್ ಕೇಬಲ್ಸೇ. ನಾವು ಹುಬ್ಳಿ ಮತ್ತು ಗಂಗಾವತಿ, ಆಲ್ಮೋಸ್ಟ್ ದಾವಣಗೆರೆ, ಚಿತ್ರದುರ್ಗ ಎಲ್ಲ ಲೋಕಲ್ ಕೇಬಲ್ಸ್ಗೂ ಸಾಂಗು ಮತ್ತು ಟ್ರೈಲರ್ ಕೊಟ್ಟಿದ್ದೀವಿ ಸರ್. ಸೂಪರ್ ರೆಸ್ಪಾನ್ಸ್ ಬರ್ತಾಯಿದೆ ಸರ್ ಎಲ್ಲ ಕಡೆ ಸರ್. ಎಲ್ಲ ಆಲ್ಮೋಸ್ಟ್ ಹೌದೌದು ಸರ್, ಹೌದೌದು ಸರ್, ಹೌದು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಮ್ಮ ಮಾರುತಿಯವರು ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಅವ್ರು ಆ್ಯಕ್ಚುಲಿ ಮಾರುತಿ ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ಬೇಕಾದ್ರೆ ಅವ್ರಿಗೆ ಲಿಗ್ಮೆಂಟ್ ಟೈರ್ ಆಗ್ಬಿಡ್ತು ಅವರಿಗೆ. ಅವರು ತುಂಬ ಆ ಟೈಮಲ್ಲೂ ಶೂಟ್ ನಾನು ನಿಲ್ಲಿಸಬಾರ್ದು ಅಂದ್ಬಿಟ್ಟು ಮಿಡ್ ನೈಟ್ ಶೂಟ್ ಮಾಡಿದ್ದು ಫುಲ್ಲು. ಇಡೀ ಎವ್ರಿಡೇ 6 ಡೇಸೂ ನೈಟ್ ಶೂಟಿಂಗೇನೆ. ಭಾಳ ಕಷ್ಟಪಟ್ಟು ಒಳ್ಳೆ ಪಾತ್ರ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಆಮೇಲೆ ಮಾರುತಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಸರ್. ಸುಮಾರು ಒಂದು 20 ಮಿನಿಟ್ಸ್ ಬರ್ಬೋದು ಸರ್, 20 ನಿಮಿಷ ಬರುತ್ತೆ. ಅದ್ರ ತಕ್ಕನಾಗ ಅದು ನಮ್ಮ ಇವರು ಕೈಲಾಶ್ ಕೆರೂರು ಒಂದು ಒಳ್ಳೆಯ ಸಾಂಗ್ ಆಡಿದ್ದಾರೆ. ಸಾಂಗು ಸೂಪರ್ ಹಿಟ್ ಆಗಿದೆ ಸರ್. ಆಲ್ಮೋಸ್ಟ್ ಎಲ್ಲ ಕಡೆ ರೀಚ್ ಆಗಿದೆ ಸಾಂಗ್ ಅದು. ಸೊ ಎಲ್ಲ ನಿಮ್ಮ ಇವಾಗ ನಮ್ಮನ್ನು ಕಾಪಾಡಬೇಕಾಗಿರೋ ನೀವುಗಳು ನಿಮ್ಮ ಕೈಲಿ ಇದ್ದಿದ್ದು, ದಯವಿಟ್ಟು ದಡ ಸೇರಿಸಿ ಸರ್ ನಮ್ಮ ಪ್ರೊಡ್ಯೂಸರ್ನ. ಥ್ಯಾಂಕ್ ಯು ಸರ್. ಜೈ ಆಂಜನೇಯ, ಜೈ ಶ್ರೀರಾಮ್. ಆಗಿಲ್ಲ ಸರ್, ಹೇಳಿದ್ರೆ ಆಗುತ್ತೆ ಸರ್, ಬೇಡ ಸರ್, ವಿಜಯೋತ್ಸವ
ತಮಿಳು ವಿಜಯ್ ವರ್ಸಸ್ ಕನ್ನಡ ವಿಜಯ್. ಈಗ ಒಂದು ಹೆಣ್ಣಿಗೆ ಹೇಗೆ ಸಿಂಧೂರ ತುಂಬಾ ಇಂಪಾರ್ಟೆಂಟು, ಈಗಿನ ಜನ್ರೇಷನ್ಗೆ ಇವಾಗಿನ ಮೈಂಡ್ ಸೆಟ್ಗೆ ಈ ಸಿನಿಮಾ ಅಷ್ಟೇ ಇಂಪಾರ್ಟೆಂಟ್ ಸರ್. ತುಂಬ ಮಿರಾಕಲ್ಸ್ ನಡೆದಿದೆ ಇಂಡಸ್ಟ್ರಿಯಲ್ಲಿ, ಮ್ಯಾಜಿಕ್ ನಡೆದಿದೆ. ಮಿರಾಕಲ್ಸ್ ಫಸ್ಟ್ ಟೈಮ್ ಶ್ರೀಮತಿ ಸಿಂಧೂರ ಮಾಡ್ತಿದೆ ಸರ್. ಇದು ಮಾಡೇ ಮಾಡ್ತೀವಿ, ಮಿರಾಕಲ್ ಆಗುತ್ತೆ. ತುಂಬ ಅದ್ಭುತವಾಗಿ ಬಂದಿದೆ. 10 ವರ್ಷದಿಂದ 60 ವರ್ಷದವರೆಗೂ ಪ್ರತಿಯೊಬ್ಬರು ಕನೆಕ್ಟ್ ಆಗೋ ಕತೆ. ಇವಾಗಿನ ಜನ್ರೇಷನ್ಗೆ ಹೇಗೆ ದೇವರಿಂದ ಇದಾಗ್ತಾ ಇದೆ ಕನೆಕ್ಷನ್. ಸೊ ಯಾಕೆ ಆಗ್ತಿದೆ, ಎಲ್ಲಿ ತಪ್ಪು ನಡೀತಿದೆ, ನಮ್ಗೆ ಯಾಕೆ ಇಷ್ಟು ಕಷ್ಟ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಗೆ ಆದ್ರೂ ಕಷ್ಟ ತಪ್ಪಿಲ್ಲ, ಏನೇ ಒಂದು ಬಿಸ್ನೆಸ್ಗೆ ಹೋಗ್ತೀವಿ ಸಕ್ಸಸ್ ಸಿಗ್ತಿಲ್ಲ, ಅಂಥವ್ರಿಗೆಲ್ಲ ಇದರಲ್ಲಿ ಆನ್ಸರ್ ಇದೆ ಸರ್. ಇವಾಗ 10,000 ಕೊಟ್ಟು ಜ್ಯೋತಿಷ ಹತ್ರ ಹೋದ್ರು ಪರಿಹಾರ ಸಿಗಲ್ಲ. ನಮ್ಮ ಅನಂತರಾಜ್ ಸರ್ 2.5 ಅವರಲ್ಲಿ ಪರಿಹಾರ ಇದೆ ಸರ್. ಇದರಲ್ಲಿ ಅಷ್ಟು ಅದ್ಭುತವಾಗಿ ಬಂದಿದೆ ಸರ್ ಕತೆ. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಸರ್. ತುಂಬ ಚೆನ್ನಾಗಿ ಬಂದಿದೆ ಸರ್. ನಾನು ಒಂದು 6 ಮಂತಿಂದ 1 ಇಯರ್ವರೆಗೂ ನಾನು ಇದಕ್ಕೆ ತುಂಬ ಶ್ರಮ ಪಟ್ಟಿದ್ದೀನಿ ಸರ್. ನಮ್ಮ ಸಿನಿಮಾದಲ್ಲಿ ಈ ಥರ ಪಾತ್ರ ಬರುತ್ತೆ ಅಂದ್ರೆ ನಮಗೆ ಫಸ್ಟ್ ಆಪ್ಷನ್ನೇ ನಾವು ಮಾರುತಿ ಅವ್ರನ್ನ ಚೂಸ್ ಮಾಡಿದ್ವಿ. ಆಗಿಂದ ಹೆಚ್ಚು ಕಡಿಮೆ ಒಂದು 6-7 ತಿಂಗಳಿಂದ ನಾವು ಅವ್ರಿಗೆ ಮೊದಲಿಂದ ಹೇಳ್ಕೊಂಡು ಬಂದಿದ್ವಿ ಪಾತ್ರ ಹೇಗಿರುತ್ತೆ, ನೀವು ಸ್ವಲ್ಪ ಇದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ. ಅವರು ಇಂಟರ್ನ್ಯಾಷನಲ್ ಮೂಲತಃ ಹೊಸಪೇಟೆ ಸರ್, ವಿಜಯನಗರ ಜಿಲ್ಲೆ ಹೊಸಪೇಟೆ. ಹಾಂ ಸರ್, ಎಲ್ಲೋ ಬೆಂಗಳೂರು ಎಲ್ಲೋ ಹೊಸಪೇಟೆ ಎಲ್ಲ ಆ ಮಾರುತಿ ಈ ಮಾರುತಿ ಕೈಯಲ್ಲಿ ಮಾಡಿಸಿದ್ದಾನೆ. ಇಂಟರ್ನ್ಯಾಷನಲ್ ಬಾಲಿವುಡ್ ಅವರು ಆಕ್ಚುಲಿ. ಹೌದು ಸರ್. ಹಾಂ ಹೌದು ಸರ್, ಹೌದು. ನಾನು 3 ಸರಿ ಮಿಸ್ಟರ್ ಇಂಡಿಯಾ ಮತ್ತೆ 1 ಸರಿ ಇಂಟರ್ನ್ಯಾಷನಲ್ ಮಲೇಷಿಯಲ್ಲಿ ಗೋಲ್ಡ್ ಮೆಡಲ್ ಆಗಿದೆ ಸರ್ ನಾನು. ಹಾಂ ಸಿನಿಮಾ ಫಸ್ಟ್. ಹೌದು ಸರ್. ಮೊದಲೆಲ್ಲ ಮಾಡಿದ್ದೆ ಸರ್ ಕುಸ್ತಿದು ಇದೆಲ್ಲ, ಬಟ್ ದೇವ್ರದ್ದು ಪಾತ್ರ ಇದು ಫಸ್ಟ್ ಟೈಮ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರೊಂದು ಒಳ್ಳೆ ಭವಿಷ್ಯ ಇದೆ ನಮ್ಮ ಚಿತ್ರದ ಮೂಲಕ. ಮಾರುತಿ ಅವರು ಜನತೆಗೆ ತುಂಬಾ ಇಷ್ಟ ಆಗ್ತಾರೆ. ಈ ಪ್ರತಿಯೊಬ್ರು ಹಗಲು ರಾತ್ರಿ ಅಂದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಚಳಿ ಇತ್ತು, ಎಲ್ಲ ಇತ್ತು. ಹೇಗೆ ರಾಮ ಸೇತುವೆ ಮಾಡ್ಬೇಕಾದ್ರೆ ವಾನರೆಲ್ಲ ಕೈ ಜೋಡಿಸಿದ್ರು, ಅದೇ ತರನೇ ಕಾಣಿಸ್ತಾ ಇತ್ತು ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ. ಯಾರು ಚಳಿ ಅಂದ್ರೆ ಯಾರು ಒಬ್ರು ಬೇಸರ ಮಾಡ್ಕೊಳ್ಳಿಲ್ಲ ಸರ್. ಪ್ರತಿಯೊಬ್ರು ಇದೇ ತರ ನೈಟಿಂದ ಬೆಳಗಾಗೋವರೆಗೂ ಸರ್ ಪ್ರತಿಯೊಬ್ರು ತುಂಬಾ ಶ್ರಮ ಪಟ್ಟರು ಸರ್. ಹಾ ಸರ್, ಅದು ಪ್ರೊಫೆಷನ್ ಸರ್, ಇದು ಅದ್ರ ಜೊತೆ ಸರ್ ಎಲ್ಲ ಮಾರುತಿ ದಯ ಸರ್ ಅಷ್ಟೇ. ಜೈ ಆಂಜನೇಯ. ಥ್ಯಾಂಕ್ ಯು. ನಮ್ಮ ಚಿತ್ರದ ನಾಯಕ ನಟಿ ಪ್ರಿಯಾ ಈಗ ಮಾತಾಡ್ತಾರೆ. ಇಲ್ಲಿ ಹೇಳ್ಬಿಟ್ರೆ ನೀವು ಸಿನಿಮಾದಲ್ಲಿ ನೋಡುವಾಗ ಏನು ಇಂಪ್ರೆಸ್ ಆಗಿದೆ? ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾ ಶ್ರೀಮತಿ ಸಿಂಧೂರ ಪ್ರೀ ರಿಲೀಸ್ ಪ್ರೆಸ್ ಮೀಟಿಗೆ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೂ ಆತ್ಮೀಯ ಸ್ವಾಗತ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾ 24ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಒಂದೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈ ಸಿನಿಮಾದಲ್ಲಿ ಫೀಮೇಲ್ ಮೈನ್ ಲೀಡಾಗಿ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಸೊ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡಿದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅನಂತರಾಜು ಸರ್, ಗಂಗಾಧರ್ ಸರ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಸಿಕ್ಕೋದಕ್ಕೆ. ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಸರ್. ತುಂಬಾ ಕಲಿಯೋದಕ್ಕೆ ಸಿಕ್ತು. ಆ್ಯಂಡ್ ಒನ್ ಆಫ್ ದ ಕಾಮ್ ಡೈರೆಕ್ಟರ್ ಐ ಎವರ್ ವರ್ಕ್ಡ್ ವಿತ್. ಎಲ್ಲರೂ ನಾನು ಬೈತಾರೆ ಸೆಟ್ಟಲ್ಲಿ ಇಲ್ಲ ಸರ್, ಯಾರು ಬೈದಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ದಾಸ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸರ್ ಹೇಳಿದಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದಾರೆ. ಸೊ ನನಗೆ ಸುಮಾರು ಒಂದು ಡೌಟ್ಸ್ ಇತ್ತು, ನಾನು ಕೆಲವೊಂದು ಆ್ಯಂಗಲ್ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಸರ್ ಹೇಳಿದಾಗೆ ಕೆಲವೊಂದು ಫ್ರೇಮ್ಸ್ ತೋರಿಸಿದಾಗ ಐ ವಾಸ್ ಅಮೇಸ್ಡ್. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾವೆಲ್ಲರೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಸೊ ಇವಾಗ ನಿಮ್ಮ ಕೈಯಲ್ಲಿದೆ, ನೀವು ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಇವಾಗಿರೋ ಟ್ರೆಂಡ್ನ ಸ್ವಲ್ಪ ಬ್ರೇಕ್ ಮಾಡಿ ಎಲ್ಲರೂ ಹೇಳಿದಾಗೆ 10 ವರ್ಷದಿಂದ 60 ವರ್ಷದವರೆಗೂ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದೊಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಇರುವಂಥ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡ್ಬೋದು ಸರ್, ಎಲ್ಲರೂ ನೋಡ್ಬೋದು ಸರ್. ಅವ್ರು ಹೇಳೋದು ಅದೇ ತಲೆಯಲ್ಲಿತ್ತು. ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಸರ್. ಐ ಆಮ್ ಸಾರಿ. ವಯಸ್ಸು ಅನ್ನೋದು ದೇಹಕ್ಕೆ ಮನಸ್ಸಿಗಲ್ಲ. ಅದಕ್ಕೆ ಹೇಳಿದ್ದು ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಚಂದ ಇತ್ತು ಅಂತ. ಆಲ್ವೇಸ್ ಈ ಬ್ಯಾಕ್ಸ್ ಅಪ್. ಪ್ರಸನ್ನ. ಎಲ್ಲರಿಗೂ ನಮಸ್ಕಾರ. ಮೊದಲದಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಶ್ರೀಮತಿ ಸಿಂಧೂರ
ಇದೇ ಜುಲೈ 24ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಕಾಮಿಡಿ ಜೊತೆ ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ ಬಲರಾಮ, ಈ 2 ಶೇಡ್ನಲ್ಲಿ ಬರುವಂಥ ಪಾತ್ರ ತುಂಬ ಖುಷಿ ಕೊಟ್ಟಂಥ ಪಾತ್ರ, ತುಂಬ ಚಾಲೆಂಜಿಂಗ್ ಅನಿಸಿದ ಪಾತ್ರ. ಈ ಪಾತ್ರ ಕೊಟ್ಟಿದ್ದಕ್ಕೆ ಅನಂತರಾಜು ಸರ್ಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು. ಆ್ಯಂಡ್ ಅನಂತರಾಜು ಸರ್ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ, ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ, ಕಾಮಿಡಿ ಪಾತ್ರ. ಅದು ಖಂಡಿತವಾಗ್ಲೂ ಆಡಿಯನ್ಸ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಪ್ರೊಡ್ಯೂಸರ್ ಆದಂಥ ನಾಗಿರೆಡ್ಡಿ ಸರ್, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾಕ್ಕೆ ಬಂಡವಾಳ ಹಾಕ್ತಿದ್ದೀರಾ. ಅದೇ ರೀತಿ ಗಂಗಾಧರ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್, ನನಗೆ ಈ ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ವಿಜಯ ರಾಘವೇಂದ್ರ ಸರ್ ಜೊತೆ ಇದು 2ನೇ ಸಿನಿಮಾ. ನಮಸ್ಕಾರ. ಶ್ರೀಮತಿ ಸಿಂಧೂರ ಇದೇ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಾಜ್ಯದಾದ್ಯಂತ. ಒಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರು, ಎಕ್ಸ್ಪೀರಿಯನ್ಸ್ಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಜೈ ಆಂಜನೇಯ, ಜೈ ಆಂಜನೇಯ ಅನ್ಬೋದು. ಜೊತೆಗೆ ಇಡೀ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ವಯಸ್ಸಾಗುತ್ತೆ, ಆದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ವಿಜಯ ರಾಘವೇಂದ್ರ ಅವ್ರಿಗೆ ವಯಸ್ಸೇ ಆಗಲ್ಲ ಅಂದ್ಕೊಂಡಿದ್ದೀನಿ. ಹಾಗೆ ಬ್ಯೂಟಿಫುಲ್ ಹೀರೋಯಿನ್ನು. ಹಾಗೆ ಬಲರಾಮನ್ ಪಾತ್ರದಾಗೆ ಬಹಳ ಅಜಾನುಬಾಹು ನಮ್ಮ ಪ್ರಸನ್ನ ಅವರು, ಮತ್ತು ನನ್ನ ಮಗಳ ಪಾತ್ರ ಮಾಡಿರೋ ರೇಷ್ಮಾ, ಮತ್ತು ನಮ್ಮ MMKR ಮದನ್ನ, ಆಮೇಲೆ ಹೇಳ್ತೀನಿ ಏನಂತ, ರೋಹಿತ್, ಮತ್ತು ಚಿಣಿಮಿಣಿ ಚಿಂತಾಮಣಿ ಅಂದರೆ ಅಂಜಲಿ ಆ ಪಾತ್ರ ಮಾಡಿದ್ದಾರೆ ಅವರು. ಸೊ ಇದರಲ್ಲಿ ನನ್ನ ಪಾತ್ರ ನಮ್ಮ ಅಣ್ಣ ಅವರು, ವಿಷ್ಣು ಸರ್, ಅಂಬರೀಷ್ ಅವರೆಲ್ಲ ಮಾಡ್ತಾ ಇದ್ದಂಥ ಒಂದು ಕೌಟುಂಬಿಕ ಚಿತ್ರದಲ್ಲಿ ಒಬ್ಬ ವಿಲನ್ ಹೇಗಿರ್ತಾರೆ, ಮನೆ ಒಳಗಡೆ ಇರೋ ವಿಲನ್ನ ಅವನ ಕೈಲಿ ಸಾಧನೆ ಆಗಲ್ಲ ಅಂದಾಗ ಬೇರೆ ವಿಲನ್ ಹುಡ್ಕೊಂಡು ಹೋಗ್ತಾರಲ್ಲ, ಆ ಥರದೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ಜೊತೆಗೆ ಈ ಸರಿ ಸಿನಿಮಾಟೋಗ್ರಫಿಗೆ ಏನಾದರೂ ಪ್ರಶಸ್ತಿ ಬರುತ್ತೆ ಅಂದರೆ ನಮ್ಮ PHK ದಾಸಕ್ಕೆ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. PKH ದಾಸ್. ಹಾಗೆ ಇದರ ಕ್ಯಾಪ್ಟನ್ ಆಫ್ ದ ಶಿಪ್ ಅನಂತರಾಜು ಸರ್, ಅವರು ಬೆಳಿಗ್ಗೆ 6 ಗಂಟೆ ಕಾಸಿಟ್ಟಿದ್ರೆ 6 ಗಂಟೆಗೆ ನಮಗಿನ್ನ ಮೊದಲು ಎದ್ದು ರೆಡಿ ಆಗಿರ್ತಾ ಇದ್ರು. ಬಂದಿದ ತಕ್ಷಣ ಮೇಕಪ್ ಹಾಕು, ಶೂಟ್ ಮಾಡು ಅಷ್ಟೇ. ಅವ್ರು ಅವತ್ತು ಏನು ಅನ್ಕೊಂಡಿರ್ತಾರೋ ಅದಕ್ಕಿಂತ ಒಂದೆರಡು ಸೀನ್ ಎಕ್ಸ್ಟ್ರಾ ಮಾಡೋರು ಹೊರತು. ಬಟ್ ಯಾರು ಬೇಜಾರು ಮಾಡ್ಕೊಂಡು ಹೈ ಬಡ್ಜೆಟ್ ಸಿನಿಮಾ, ಇದ್ರ ಎಲ್ಲರ ಮುಖಾನು ಚೆನ್ನಾಗಿ ತೋರಿಸಿದ್ರು PHK ದಾಸ್ ಅವರು. ಸೊ ಹಾಗಾಗಿ ಕುಟುಂಬ ಸಮೇತರಾಗಿ ಕೂತ್ಕೊಂಡು ನೋಡುವಂತ ಸಿನಿಮಾ ಇದು. ನಿಜ ರೆಕಾರ್ಡ್ ಮಾಡಿದ್ರೆ ತಮಿಳ್ ವಿಜಯ್ ವರ್ಸಸ್ ಕನ್ನಡ ವಿಜಯ್ ಅಂತ ಒಂದು ರೆಕಾರ್ಡ್ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ನಮ್ಮ ಕನ್ನಡ ಅಭಿಮಾನಿಗಳಲ್ಲಿ ಅದನ್ನ ಕೇಳ್ಕೊಳ್ತೀನಿ ಕೂಡ. ಯಾಕಂದ್ರೆ ಇವತ್ತು ವಿಜಯ್ ಅವ್ರಿಗೆ ನಾ ಸಿನಿಮಾ ಏನು ಕ್ಲಿಕ್ ಆಗ್ಲಿ ಬಿಡ್ಲಿ ಏನೋ ಲೆಕ್ಕಕ್ಕೆ ಬರಲ್ಲ. ಈಸ್ ಸಿಎಂ ಆಫ್ ತಮಿಳ್ನಾಡು. ಬಟ್ ನಮ್ಮ ವಿಜಯ ರಾಘವೇಂದ್ರ ಅವರು ಚಿನ್ನಾರಿ ಮುತ್ತ ಈ ಪಿಕ್ಚರ್ ಇಂದನೂ ಅದ್ಭುತ ಯಶಸ್ಸನ್ನ ಗಳಿಸ್ಲಿ, ನಿರ್ಮಾಪಕರು ಒಳ್ಳೆ ದುಡ್ಡಾಗ್ಲಿ, ನಾಗಿರೇಳು ಇನ್ನೂ ಒಂದ್ 2-3 ಸಿನಿಮಾಗಳು ಇಂಥದ್ದು ಮಾಡ್ಲಿ, ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಕೂಡ ಬೆಂಬಲವನ್ನ ಕೊಡ್ಲಿ, ಅನಂತರಾಜ್ ಅವರು ಕೂಡ ನಿರ್ದೇಶನವನ್ನು ಮಾಡ್ಲಿ ಅಂತ ಆ ಭಗವಂತನ ಬೇಡ್ದ. ಅದಕ್ಕೆ ಸಿಎಂ ವಿಜಯ್ ವರ್ಷದ ಈ ಸಿಎಂ ವಿಜಯ್, ಕನ್ನಡದ ಸಿಎಂ. ಹಾಗೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೆಂಬಲ ಕೇಳ್ಕೊಳ್ತೀನಿ. ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಮಾಧ್ಯಮ ಮಿತ್ರರಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಎಂಥ ಒಳ್ಳೆ ಸಿನಿಮಾ ಆದ್ರೂ ಕೂಡ ನಿಮ್ಮ ಸಪೋರ್ಟ್ ಇದ್ರೆ ಏನು ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಲೈನ್ಗಳೆಲ್ಲ ಬರೆದು ಈ ಸಿನಿಮಾಗ ಪ್ರಮೋಟ್ ಮಾಡಿ ಅಂತ ಆಮೇಲೆ ಕೈ ಮುಗಿದು ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ನಮ್ಮ ಶ್ರೀಮತಿ ಸಿಂಧೂರ